ಸೊ ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದರೆ ನಾನು ನನ್ನ ಎಂಗೇಜ್ಮೆಂಟ್ಗೋಸ್ಕರ ಯಾವ ಥರ ರೆಡಿ ಆಗಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅಂತ ಸ್ಪೆಷಲ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಲುಕ್ ಈ ಥರ ಬಂದಿದೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಶೋಭಾ ಶೆಟ್ಟಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದರೆ ನಾನು ನನ್ನ ಎಂಗೇಜ್ಮೆಂಟ್ಗೋಸ್ಕರ ಯಾವ ಥರ ರೆಡಿ ಆಗಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅಂತ ಸ್ಪೆಷಲ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ರೆಡಿ ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಮೇಕಪ್ ಅಲ್ವಾ. ಸೊ ಮೇಕಪ್ಪಿಂದ ನಾನು ಶುರುನ ಮಾಡಿದ್ದಾಯಿತು. ರೆಗ್ಯುಲರ್ ಆಗಿ ಶೂಟ್ಗೋಸ್ಕರ ನಾನೇನು ಒಂದು ಸೆಲ್ಫ್ ಮೇಕಪ್ನ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಏನಂತಂದರೆ ಅಕೇಶನ್ ಇರೋದ್ರಿಂದ ಒಂದು ಸ್ವಲ್ಪ ಸ್ಪೆಷಲಾಗಿ ಕಾಣೋಣ, ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಬೇರೆಯವ್ರು ಮೇಕಪ್ ಮಾಡಿದ್ರೆ ಅಂತ ಹೇಳಿ ಸೊ ನಾನಿಲ್ಲಿ ಬೇರೆಯವ್ರ ಹತ್ರ ಮೇಕಪ್ನ ಮಾಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೇರ್ ಸ್ಟೈಲು ಅಷ್ಟೇ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಹೇರ್ ಸ್ಟೈಲ್ನ ಮಾಡಿ ಅಂತ ನಾನು ಹೇಳಿದೆ. ಆ್ಯಂಡ್ ನೀವು ಫಸ್ಟ್ ಆಫ್ ಆಲ್ ನೋಡೋದಾದರೆ ಈ ಒಂದು ಬ್ಯೂಟಿಫುಲ್ ಸ್ಯಾರಿ, ಈ ಒಂದು ಬ್ಯೂಟಿಫುಲ್ ರೇಷ್ಮೆ ಸ್ಯಾರಿನ ನಾನು ಹೈದರಾಬಾದ್ನಲ್ಲೇ ತೊಗೊಂಡಿದ್ದು. ಏನಂತ ಅಂದರೆ ನಾನು ನನ್ನ ಎಂಗೇಜ್ಮೆಂಟ್ಗೋಸ್ಕರ ಪರ್ಟಿಕ್ಯುಲರ್ ಆಗಿ ನಾನಾಗಿರ್ಬೋದು, ನನ್ನ ಫಿಯಾನ್ಸಿಗೆ, ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಡೆಕೋರೇಷನ್ಸ್ಗೆ ಎಲ್ಲದಕ್ಕೂ ನಾವು ಒಂದಷ್ಟು ಕಲರ್ ಕಾಂಬಿನೇಷನ್ ಥೀಮ್ನ ಅಂದ್ಕೊಂಡಿದ್ವಿ. ಯಾವ ಥರ ಅಂತಂದರೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಎಲ್ಲ ಇಲ್ದಂಗೆ ಒಂದು ಸ್ವಲ್ಪ ಪೇಸ್ಟಲ್ ಕಲರ್ಸ್ಗೆ ಹೋಗೋಣ, ಆವಾಗ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಇವತ್ತಿನ ಈ ಸ್ಯಾರಿ ಏನಂತ ಅಂದರೆ ನಾನು ಈ ಒಂದು ಪಿಸ್ತಾ ಗ್ರೀನ್ ಸ್ಯಾರಿಗೆ ಯೆಲ್ಲೋ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀವಿ. ಇದ್ರ ಮೇಲೆ ನಾನು ಸ್ಯಾರಿನಲ್ಲಿ ಇರೋ ಕಲರ್ನೇ ಬ್ಲೌಸ್ ಮೇಲೆ ಮಗಮ್ ವರ್ಕ್ನ ನಾನು ಡಿಸೈನ್ ಮಾಡಿಸಿದ್ದೀನಿ. ಸೊ ನನಗೆ ಈ ಒಂದು ಸ್ಯಾರಿನ ನೀವು ನೋಡೋದಾದರೆ ಸ್ಯಾರಿ ಬಾರ್ಡರ್ ಎಲ್ಲ ಏನೂ ಇಲ್ಲ, ಜಸ್ಟ್ ಪ್ಲೇನ್ ಆಗಿರೋದ್ರಿಂದ ಈ ಸ್ಯಾರಿನಲ್ಲಿ ಮತ್ತೆ ನಾವು ಬ್ಲೌಸಲ್ಲಿ ಏನು ಡಿಸೈನ್ ಇದೆಯೋ ಅದನ್ನೇ ಮತ್ತೆ ನಾವು ಸ್ಯಾರಿಗೆ ಮಗಮ್ ವರ್ಕ್ನ ನಾನು ಡಿಸೈನ್ ಮಾಡಿಸಿದ್ದೀನಿ. ಸೊ ಈ ಒಂದು ಸ್ಯಾರಿ ಆ್ಯಂಡ್ ಬ್ಲೌಸ್ನ ಡಿಸೈನ್ ಮಾಡಿದ್ದು ನಾ ಮಗುವ ಡಿಸೈನರ್ ಸ್ಟುಡಿಯೋ. ಸೊ ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ ಇದೆ, ನೀವು ಬೇಕು ಅಂತಂದರೆ ಅವ್ರಿಗೆ DM ಮಾಡ್ಬೋದು, ನಾ ಮಗುವ ಅಂತ ಇನ್ಸ್ಟಾಗ್ರಾಮ್ ಪೇಜ್. ಆ್ಯಂಡ್ ಜುವೆಲ್ಸ್ನ ಬಂದು ನಾನು ಹೈದರಾಬಾದ್ನಲ್ಲೇ ಇದಕ್ಕೆ ಮ್ಯಾಚಿಂಗ್ ಏನೇನೆಲ್ಲ ಬೇಕೋ ಅದನ್ನು ನಾನು ಹೈದರಾಬಾದಲ್ಲೇ ಈ ಒಂದು ಗ್ರೀನ್ ಕಲರ್ ಸೆಟ್ನ ನಾನು ಮ್ಯಾಚ್ ಮಾಡಿ ತೊಗೊಂಡು ಬಂದಿದ್ದಾಯಿತು. ಸೊ ನೀವೇ ನೋಡ್ತಾ ಇದ್ದೀರಲ್ಲ ನನ್ನ ಕಂಪ್ಲೀಟ್ ಲುಕ್ ಈ ಥರ ಬಂದಿದೆ. ಸೊ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಆ ಸ್ಯಾರೀಸ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಈ ಒಂದು ಲುಕ್. ಅಂದರೆ ನಾನು ಯಾವ ಥರ ರೆಡಿ ಆಗಬೇಕು ನನ್ನ ಒಂದು ಸ್ಪೆಷಲ್ ಡೇಗೆ ಅಂತ ನಾನು ಅಂದ್ಕೊಂಡಿದ್ದು ಅದೇ ಥರ ರೆಡಿ ಆಗಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ.
ಸೊ ಹಾಗೇನೆ ನನ್ನ ಫಿಯಾನ್ಸಿ ಅವರು ಕುರ್ತಾ ನೋಡೋದಾದ್ರೆ ನೀವು ನನ್ನ ಸ್ಯಾರಿಗೆ ಒಂದು ಸ್ವಲ್ಪ ಡಾರ್ಕರ್ ಶೇಡ್ನ ಮಾಡಿಸಿದ್ವಿ. ಯಾಕಂತಂದ್ರೆ ಆಲ್ರೆಡಿ ಪಿಸ್ತಾ ಗ್ರೀನ್ ಇರೋದ್ರಿಂದ ಅವರು ಸೇಮ್ ಪಿಸ್ತಾ ಗ್ರೀನ್ ಕಲರ್ ಕುರ್ತಾ ಹಾಕೊಂಡ್ಬಿಟ್ರೆ ಮತ್ತೆ ನನ್ನ ಬ್ಲೌಸ್ ಡಾರ್ಕ್ ಇರೋದ್ರಿಂದ ಸೊ ಡಾಮಿನೇಟ್ ಆಗಿಬಿಡುತ್ತೆ ನನ್ನ ಬ್ಲೌಸು ಸ್ಯಾರಿ ಅಂತ ಹೇಳಿ ಅವ್ರಿಗೆ ಕುರ್ತಾ ಒಂದು ಸ್ವಲ್ಪ ಡಾರ್ಕರ್ ಶೇಡ್ನ ಮಾಡಿಸಿ ಮತ್ತೆ ಅದ್ರ ಮೇಲೆ ನಾವು ಒಂದಷ್ಟು ಮಗ್ಗಮ್ ವರ್ಕ್ನ ಮಾಡಿದ್ವಿ. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರಿ ಬೀಡ್ಸ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಕುರ್ತಾ ಮೇಲೆ ನಾವು ವರ್ಕ್ನ ಮಾಡಿಸಿದ್ದಾಯಿತು. ಸೊ ಅವ್ರಿಗೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆ ಒಂದು ಕುರ್ತಾ. ಬಟ್ ಅಲ್ಟಿಮೇಟ್ಲಿ ನಾನು ಅವರು ನಿಂತ್ಕೊಂಡು ನೋಡಿದಾಗ ಕಪಲ್ ಔಟ್ಫಿಟ್ಟಲ್ಲಿ ಕಾಂಬಿನೇಷನ್ ವಾಸ್ ಆಸಮ್, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದು ಅವರ ಒಂದು ಲುಕ್. ಇಬ್ಬರೂ ಈ ಥರ ರೆಡಿ ಆಗಿದ್ದಾಯಿತು. ತುಂಬ ಚೆನ್ನಾಗಿ ಬಂದಿದೆ ಎಂಟೈರ್ ಲುಕ್. ಐ ವಾಸ್ ವೆರಿ 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 ಹ್ಯಾಪಿ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಫಿಯಾನ್ಸಿಯವರ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ನೈಬರ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ಏನಂತ ಅಂದರೆ ಇದನ್ನೆಲ್ಲ ನಾವು ಶೂಟಿಂಗ್ಸ್ನಲ್ಲಿ ಮಾಡ್ತಾ ಇರ್ತೀವಿ. ಸೊ ಪರ್ಸ್ನಲ್ ಆಗಿ ಮದುವೆ ಎಂಗೇಜ್ಮೆಂಟ್ ಅಂತ ಬಂದಾಗ ಅದು ಒಂಥರ ಏನಂತಾರೆ ನಾಚಿಕೆ, ಆ ಭಯ ಎಲ್ಲ ಆಗ್ತಾ ಇದೆ ನನಗೆ. ಬಟ್ ಐ ವಾಸ್ ಎಂಜಾಯಿಂಗ್ ದಿಸ್ ಮೂಮೆಂಟ್. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಇದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವಾ. ಸೊ ಆ ಥರ. ಸೊ ನನಗೆ ಇವಾಗ ಟೈಮ್ ಬಂದಿದೆ, ಹಾಗಾಗಿ ನಾನು ಈ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ತಾ ಇದ್ದೀನಿ. ಸೊ ನೀವು ನೋಡೋದಾದರೆ ಎಲ್ಲರೂ ಬಂದಿದ್ದಾರೆ, ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ ನಾನು ಆ್ಯಂಡ್ ಯಶವಂತ್ ಅವರು ಬೇಗನೆ ರೆಡಿ ಆಗಿಬಿಟ್ಟಿದ್ವಿ. ಯಾಕಂತಂದರೆ ಮತ್ತೆ ಅವರು 10:15ಗೆ ನಮಗೆ ಮುಹೂರ್ತ ಇದೆ ಅಂತ ಹೇಳಿರೋದ್ರಿಂದ ಮತ್ತೆ ಲೇಟ್ ಆಗಬಾರ್ದು ಅಂತ ಹೇಳಿ ಬೇಗ ರೆಡಿ ಆಗಿದ್ವಿ. ಹಾಗಾಗಿ ಒಂದು ಸ್ವಲ್ಪ ಫೋಟೋಶೂಟ್ನು ಎಲ್ಲ ನಾವು ಮಾಡ್ಕೊಳ್ತಾ ಇದ್ವಿ. ಸೊ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಸೊ ನಾನು ಬ್ಯಾಂಗ್ಳೂರ್ ಸ್ಟೈಲ್ನಲ್ಲೇ ಎಂಗೇಜ್ಮೆಂಟ್ನ ಮಾಡ್ಕೊಳ್ತಾ ಇರೋದ್ರಿಂದ ಸೊ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ಥರ ತಾಂಬೂಲನೆಲ್ಲ ಬದಲಾಯಿಸ್ಕೊಳ್ತಾರೆ. ಅದೇ ಥರನೇ ನಾವಿಲ್ಲಿ ತಾಂಬೂಲನೆಲ್ಲ ಬದಲಾಯಿಸ್ಕೊಳ್ಳೋದಕ್ಕೆ ಎಲ್ಲದೂ ಅರೇಂಜ್ಮೆಂಟ್ ಎಲ್ಲ ಆಗ್ತಾ ಇದೆ. ಆ ಕಡೆ ನೋಡೋದಾದರೆ ನೀವು ಸ್ಟೇಜ್ ಡೆಕೋರೇಷನ್ಸು ಎಲ್ಲ ನಡೀತಾ ಇದೆ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಎಂಗೇಜ್ಮೆಂಟ್ ಹೇಗೆ ನಡೀತು ಅನ್ನೋದನ್ನು ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.